ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಲಸಿನ ಹಣ್ಣಿತ್ತು, ಹಾಗಾಗಿ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣಿನ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇದರೊಳಗಿರೋ ಬೀಜಗಳೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇಷ್ಟು ಹಲಸಿನ ಹಣ್ಣಿನ ತೊಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ಬೆಲ್ಲನ ಕಲ್ಪಿಸ್ಕೊತೀನಿ. ಹಲಸಿನ ಹಣ್ಣು ಸ್ವೀಟ್ ಇರುತ್ತಲ್ವ, ಹಂಗಾಗಿ ಬೆಲ್ಲನ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವೀಟ್ ಎಷ್ಟು ಬೇಕಾ ಅಂತ. ಒಂದೊಂದು ಹಲಸಿನ ಹಣ್ಣು ಜಾಸ್ತಿ ಸ್ವೀಟ್ ಇರುತ್ತೆ, ಒಂದೊಂದು ಜಾಸ್ತಿ ಸ್ವೀಟ್ ಇರುತ್ತೆ, ಸಪ್ಪೆ ಇರುತ್ತೆ. ನೋಡಿಕೊಂಡು ಸ್ವೀಟ್ಗೆ ತಕ್ಕಂತೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀವಿ. ಹಾಕೊಂಬರಲಿ, ಇಷ್ಟು ಹಾಕೊಂಡಿದ್ದು ನೀರು ಫುಲ್ಲೆಲ್ಲ ಕರಗಲಿ. ಅಷ್ಟರೊಳಗೆ ಪಕ್ಕದಲ್ಲಿ ಹಂಗೆ ರವೆ ಕೂಡ ಹುರ್ಕೊತೀನಿ. ಒಬ್ಬಟ್ಟು ಮಾಡೋದಕ್ಕೆ ಈಗ ಹಿಟ್ಟು ಕೂಡ ಕಲಿಸ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಗೆ ಮೈದಾ ಹಿಟ್ಟು ಎರಡನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ತೆಳುವಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಬೇಕು. ಸ್ವಲ್ಪ ತೆಳುವಾಗಿ ಅನ್ನೋ ಥರನೇ ಕಲಿಸ್ಕೊಂಡ್ರೆ ಒಬ್ಬಟ್ಟು ತೊಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ್ದೀನಿ. ನೀವು ಒಬ್ಬಟ್ಟು ತಟ್ಟೋದಕ್ಕಿಂತ ಮುಂಚೆ ಒಂದು 2 ಅವರ್ ಮುಂಚೆ ಆದ್ರೂ ಕಲಿಸ್ಕೊಂಡು ಇಟ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನೆನ್ಕೊಬೇಕು ನೀರಲ್ಲಿ. ಇಡ್ತೀನಿ. ಹಾಗೆ ನಾವು ಸ್ವಲ್ಪ ಚಿರಟಿ ರವೆ ಹುರ್ಕೊತೀನಿ. ಜಾಸ್ತಿ ಬೇಡ, ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ಈಗ ಹಣ್ಣುಗಳೆಲ್ಲನ ರುಬ್ಕೊಬಿಡ್ತೀನಿ. ನೀಟಾಗಿ ನೈಸಾಗಿ ರುಬ್ಕೊಬೇಕು. ತರಕಲಾಗಿ ಇರೋ ಥರ ಎಲ್ಲ ಬೇಡ, ಫುಲ್ಲು ಪೇಸ್ಟ್ ರೀತಿಯಾಗಿ ರುಬ್ಕೊಬೇಕು ಹಲಸಿನ ಹಣ್ಣನ್ನು. ಹುರ್ಕೊಳ್ಳೋದಕ್ಕೆ ಜಾಸ್ತಿ ನೀರೆಲ್ಲ ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಒಂಚೂರು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡಿದೆ ಅಂದರೆ ತೆಳ್ಳಗಾಗ್ಬಿಡುತ್ತಲ್ವ, ಹಂಗಾಗಿ ಕಟ್ ಮಾಡು. ನೋಡಿ, ನುಣ್ಣಗೆ ಪೇಸ್ಟ್ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಈ ಥರ ಇಷ್ಟು ಸಾಕು. ಈಗ ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಹಂಗೆ ಸೋಸ್ಕೊತೀನಿ. ಏನಾದರೂ ಕಲ್ಲು ಆ ಥರ ಏನಾದರೂ ಇದ್ದರೆ ಸಿಗುತ್ತೆ ಅಂತ. ಇನ್ನೇನು ಸಿಕ್ಕಿಲ್ಲ, ಆ ಥರ ಚೆನ್ನಾಗೇ ಇದೆ. ಈಗ ತೆಂಗಿನಕಾಯಿನ ರುಬ್ಕೊತೀನಿ. ಇಷ್ಟು ಸಾಕಾಗುತ್ತೆ. ಇದು ಫುಲ್ ನುಣ್ಣಗೆಲ್ಲ ಬೇಡ, ಒಂಥರ ತರಿ ಥರ ಆಗಲಿ, ಅಲ್ಲಿವರೆಗೂ ರುಬ್ಕೊತೀನಿ. ನೋಡಿ, ಇಷ್ಟು ರುಬ್ಕೊಂಡಿದ್ದೀನಿ. ಪಾಕ ಸೋಸ್ಕೊಂಡಿದ್ನಲ್ವ, ಅದನ್ನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ತೆಂಗಿನಕಾಯಿನ ಹಾಕ್ಕೊತೀನಿ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಅದನ್ನು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊತೀನಿ. ಹಾಗೆಯೇ ಇದ್ರ ಜೊತೆಗೆ ಏಲಕ್ಕಿ ಪುಡಿ ಸಹ ಹಾಕ್ಕೊತೀನಿ. ನೋಡಿ, ಸ್ವಲ್ಪ ಇಷ್ಟು ಗಟ್ಟಿಯಾಗಿದೆ. ಹಲಸಿನ ಹಣ್ಣು ರುಬ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ಕೊತೀನಿ.
ಒಂದು ಸ್ವಲ್ಪ ಹಣ್ಣು ಇಲ್ದಿರ ನೀಟಾಗಿ ರುಬ್ಕೊಬೇಕು. ಇದು ನನಗೆ ಒಂದು ಸ್ವಲ್ಪ ಹೊತ್ತು ಒಂದು 4-5 ಮಿನಿಟ್ಸ್ ಇದನ್ನು ಸಹ ಹಂಗೆ ಬಿಸಿ ಮಾಡ್ಕೊಳ್ಳೋಣ. ಇದು ತಳ ಹತ್ತುತ್ತಾ ಇರುತ್ತೆ, ನೋಡಿಕೊಂಡು ಆಡಿಸ್ಕೊತಾನೇ ಇರಬೇಕು. ಇವಾಗ ಒಂದು ಸ್ವಲ್ಪ ಥಿಕ್ನೆಸ್ ಬಂದಿದೆ ನೋಡಿ, ಈ ಥರ ಬಂದಿದೆ. ಈಗ ಚಿರಟಿ ರವೆ ಹುರ್ಕೊಂಡು ಇಟ್ಕೊಂಡಿದ್ನಲ್ವಾ, ಅದನ್ನು ಸಹ ಆ್ಯಡ್ ಮಾಡ್ಕೊತೀನಿ. ಚಿರೋಟಿ ರವೆ ಆ್ಯಡ್ ಮಾಡ್ಕೊಂಡಿದ್ದ ನಂತರ ಕೈ ಬಿಡದಲ್ಲೇ ಆಡಿಸ್ಕೊತಾನೆ ಇರಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ವಿ ಅಂದರೆ ಹಂಗೆ ತಳ ಅಂಟ್ಬಿಡುತ್ತೆ, ಒಂಥರ ಸೀದಿ ಇರೋ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು, ಅದ್ರ ಫುಲ್ ಡ್ರೈ ಆಗೋವರೆಗೂ. ನೋಡಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಬೇಳೆ ಹೂರಣ ಇರುತ್ತಲ್ವ, ಅದಕ್ಕೆ ಬರೋವರೆಗೂ ಸೌಟಲ್ಲಿ ತಿರುಗಿಸ್ಕೊತಾನೆ ಇರಬೇಕು. ನೋಡಿ ಇಷ್ಟು ಗಟ್ಟಿಯಾಗಿ ಬಂದಿದೆ. ಸೇಮ್ ಬೇಳೆ ಹೂರಣ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಸೇಮ್ ಅದೇ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಎಲ್ಲನೂ ಸ್ವಲ್ಪ ಉಂಡೆ ಮಾಡಿಕೊಂಡು ಆಮೇಲೆ ಒಬ್ಬಟ್ಟನ್ನ ತಟ್ಕೊತೀನಿ. ಹೋಳ್ಗೆನ ಈ ಹೋಳ್ಗೆ ಶೀಟಲ್ಲಾದರೂ ತಟ್ಕೊಬೋದು ಅಥವಾ ಬಾಳೆ ಎಲೆಯಲ್ಲಾದರೂ ತಟ್ಕೊಬೋದು. ಆಯಿಲ್ ಪಾಕೆಟ್ ಬರ್ತವಲ್ವ, ಅದ್ರ ಮೇಲಾದರೂ ತಟ್ಕೊಬೋದು. ನಾನಿಲ್ಲಿ ಆಯಿಲ್ ಪಾಕೆಟಿನ ಮೇಲೇ ಹಾಕ್ಕೊಂಡು ತಟ್ಕೊತಾ ಇದ್ದೀನಿ. ಕಣಕ ತಗೊಂಡು ಸ್ವಲ್ಪ ತಟ್ಬಿಟ್ಟು ಸೆಂಟ್ರಲ್ಲಿ ಹೂರಣ ಇಟ್ಬಿಟ್ಟು ಎಲ್ಲ ನೀಟಾಗಿ ಅದನ್ನು ಫುಲ್ ಫಿಲ್ ಮಾಡಿಬಿಟ್ಟು ತಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಕಣಕನ ಸ್ವಲ್ಪ ಕಮ್ಮಿನೇ ತೊಗೋಬೇಕು, ಹೂರಣನ ಜಾಸ್ತಿ ತೊಗೋಬೇಕು, ಕಣಕನ ಸ್ವಲ್ಪ ಕಡಿಮೆ ತಗೊಂಡು ತಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಜಾಸ್ತಿ ಕಣಕನೇ ತಗೊಂಡು ತಟ್ಕೊಂಡ್ವಿ ಅಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಸಪ್ಪೆ ಸಪ್ಪೆ ಅಂತ ಅನ್ನೋ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಹೂರಣನ ಜಾಸ್ತಿ ತೊಗೊಂಡು ಕಣಕನ ಕಮ್ಮಿ ತೊಗೊಂಡು ತಟ್ಕೊಂಡ್ರೆ ನೀಟಾಗಿಯೂ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಂಚಿನ ಮೇಲೆ ಆಯಿಲ್ ಹಚ್ಕೊಂಡು ಹೋಳ್ಗೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ವಿ ಅಂದರೆ ಒಬ್ಬಟ್ಟು ಸಹ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ರುಚಿಯಾಗಿ ಬಂದಿತ್ತು. ನಾನು ಇದೇ ಫಸ್ಟ್ ಟೈಮು ಹಲಸಿನ ಹಣ್ಣಿನ ಒಬ್ಬಟ್ಟು ಮಾಡಿದ್ದು, ಆದ್ರೂ ತುಂಬಾ ರುಚಿಯಾಗಿ ಬಂದಿತ್ತು. ಆ್ಯಂಡ್ ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.